ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಡೈಲಿ ಬ್ಲಾಗ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆಯಿತಾ, ಇವತ್ತು ಬಂದು ಡೇಗಳೇ ನನಗೆ ಮರ್ತಾ ಹೋಗುತ್ತೆ. ಗುರುವಾರ ಫ್ರೆಂಡ್ಸ್, ಇವತ್ತು ಗುರುವಾರ. ಇವತ್ತು ಅಂದರೆ ನಾನು ಒಬ್ಬಳೇ ಇದ್ದೀನಿ ಮನೇಲಿ. ಇವತ್ತು ಏನಪ್ಪ ಅಂದರೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಇನ್ಮೇಲೆ ಡೈಲಿ ಬ್ಲಾಗ್ನ ಅಪ್ಲೋಡ್ ಮಾಡೋಣ, ಎಷ್ಟಾಗುತ್ತೋ ಅಷ್ಟು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರು ಭಯ ಪಡ್ಬಿಡಿ ಆಯಿತಾ. ಬ್ಲಾಕ್ ಆಗೋಗ್ಬಿಟ್ಟಿದ್ದೀನಲ್ಲ. ಬೆಳಗಾಗ ಸೋಪ್ ತಗೊಳ್ಳೋಣ ಅಂದರೆ ಅವು ಡ್ಯಾಮೇಜು. ಯಾರು ಬೆಳಗಾಗೋದಕ್ಕೆ ಸೋಪೇ ಬರಲ್ಲ ಅಂತಾರೆ. ನಾನು ಏನು ಮಾಡಲಿ? ನಮಗೆ ನಮ್ಮ ಥರ ಕಪ್ಕಿರೋರು ಪರಿಸ್ಥಿತಿ ಏನು? ಯಾವುದೋ ಸೊಲ್ಯೂಷನ್ನೇ ಇಲ್ಲ ಅಂದರೆ ನಮ್ಮಂಥವ್ರ ಪರಿಸ್ಥಿತಿ ಏನು ಫ್ರೆಂಡ್ಸ್ ಹೇಳಿ. ಇರಲಿ, ಆ ಕಡೆ ಬಿಡೋಣ. ಅದನ್ನು ಏನೋ ಹೋಮ್ ರೆಮಿಡಿ ಅದು ಇದು ಹಚ್ಬಿಟ್ಟು ಫುಲ್ ಕಲರ್ ಬಂದುಬಿಡೋಣ. ನನ್ನ ಲಿಪ್ಸ್ ನೋಡಿ ಗಾಯ್ಸ್, ಫುಲ್ ಡಾರ್ಕ್. ಅದು ಇದು ಕಡಿಮೆ ಪ್ರೈಸಿಂದು ಲಿಪ್ಸ್ಟಿಕ್ಕು ಮತ್ತು ಲಿಪ್ ಮಾರ್ಕರು ಮತ್ತು ಲಿಕ್ವಿಡ್ ಲಿಪ್ಸ್ಟಿಕ್ಕು ಅವೆಲ್ಲ ಹಚ್ಚಿದ್ರೆ ನನ್ನ ಥರ ಪರಿಸ್ಥಿತಿ ಬರುತ್ತೆ ಆಯಿತಾ. ಅದಕ್ಕೆ ಹಚ್ಚಕ್ಕೆ ಹೋಗಬಾರ್ದು ನೋಡಿ ಫುಲ್ಲು. ಆದರೆ ಏನು ಮಾಡ್ತೀರಾ, ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಹಚ್ಚಲೇಬೇಕು. ಹಚ್ಚಿ ಸ್ವಲ್ಪ ಹಂಗೆ ಹಿಂಗೆ ಬಣ್ಣ ಹಚ್ಕೊಂಡು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣೋಣ ಅಂತ ಮಾಡ್ತೀವಿ. ಇರಲಿ, ಇವಾಗ ನಾನು ವಿಷಯಕ್ಕೆ ಬರ್ತೀನಿ. ಏನಪ್ಪ ಅಂದರೆ ಇವತ್ತು ಬೆಳಗ್ಗೆಯಿಂದನೇ ನಮ್ಮ ಮನೆಯವರೆಲ್ಲ ಹಾಗಾಗಿ ಹೊಲ್ದ ಹತ್ರ ಹೋಗಿದ್ರೆ ಪೂಜೆ ಮಾಡ್ಕೊಂಬರೋಕ್ಕೆ ಸಮಾಧಿಗೆ. ನಾನೇ ಮನೇಲೇ ಇದ್ದೀನಿ. ತಿಂಡಿ ಮಾಡಬೇಕು. ಇವಾಗ ದೋಸೆ ಮಾಡ್ತಾಯಿದ್ದೀನಿ. ದೋಸೆಗೆ ಪಲ್ಯ, ಆಲೂಗಡ್ಡೆ ಪಲ್ಯ ಮತ್ತು ಮಾಮೂಲಿ ಕಾಯಿ ಚಟ್ನಿ ಮಾಡ್ತಿದ್ದೀನಿ. ಅದೆಲ್ಲ ನೋಡಿಕೊಂಡು ಇವತ್ತು ಡೇ ಫುಲ್ ಏನೇನಾಗುತ್ತೆ ಅದನ್ನೆಲ್ಲ ಖಂಡಿತವಾಗ್ಲೂ ಶೇರ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಡೈಲಿ ಎಡಿಟಿಂಗ್, ಡೈಲಿ ಅಪ್ಲೋಡ್, ಡೈಲಿ ಎಡಿಟಿಂಗ್, ಡೈಲಿ ಅಪ್ಲೋಡ್. ಏನಂತೀರಾ? ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಯಾರು ಕಂಡು ಬೀಳದೇ ಇರಲಿ ನಾನು ವೀಡಿಯೋ ಮಾಡೋದಕ್ಕೆ. ಯಾಕೆಂದರೆ ಒಂದಿನ ಮಾಡಿದ್ರೆ ಇನ್ನೊಂದಿನ ಮಾಡಲ್ಲ ಗಾಯ್ಸ್, ನನಗೆ. ಅದಕ್ಕೆ ಇನ್ಮೇಲಿಂದ ಡೈಲಿ ವೀಡಿಯೋ ಮಾಡೋ ಹಾಗೆ ಆಗಲಿ ಪರಮಾತ್ಮ ದೇವರೇ ಅಂತ ಕೇಳ್ಕೊಳ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಈ ಕಡೆ ನಾನು ಆಲೂಗಡ್ಡೆ ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಹಸಿಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಫ್ರೈ ಮಾಡಿ ಪಲ್ಯ ಮಾಡಿ ಈಗ ಆಲೂಗಡ್ಡೆ ಪಲ್ಯಕ್ಕೆ ಆನಿಯನ್ ಕೂಡ ಇಟ್ಕೊಂಡಿದ್ದೀನಿ. ಈ ಕಡೆ ದೋಸೆ ಇಟ್ಟು ಗಾಯ್ಸ್, ದೋಸೆ ಇಟ್ಟು ವಾವ್, ಸೋ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿ ಉಪ್ಪಿ ಬಂದಿದೆ ಫ್ರೆಂಡ್ಸ್. ನೋಡಿ ಇಷ್ಟೊಂದಿದೆ. ಪಡ್ಡು ಮಾಡೋಣ ಅಂದರೆ ಪಡ್ಡು ಮಿಷಿನ್ ಇಲ್ಲ ಫ್ರೆಂಡ್ಸ್. ಪಡ್ಡು ಮಾಡೋಣ ಅಂತಂದರೆ ಪಡ್ಡುದು ನಮ್ಮ ಮನೆಯಲ್ಲಿ ಏನಂತಾರೆ ತವಾ ಅದಿಲ್ಲ. ಹಾಗಾಗಿ ನೋಡೋಣ ಏನೇನು ಮಾಡ್ತೀನಿ. ಹಾಕೋ ಸ್ಟೈಲ್ ಇದೀಗ. ಉಪ್ಪಿನ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಜಮೀನ್ ಹತ್ರ ಅಂದರೆ ನಮ್ಮ ಹೊಲ ಹತ್ರ ಇರ್ತೀವಲ್ವ, ಅಲ್ಲಿ ಕೂಡ ನಮ್ಮ ಮನೆಗೆ ತಗೊಂಡೋಗೋಣ ಅಂತ ಎತ್ತಿಟ್ಟಿದ್ದೀನಿ. ಸಂಜೆಗೆ ಏನಾದರೂ ಮಾಡೋಣ ಸ್ಪೆಷಲ್ ಅಂತ. ಈ ಕಡೆ ಆಲೂಗಡ್ಡೆ ಕೂಡ ಬೆಂದಿದೆ ಪಲ್ಯಕ್ಕೆ. ಒಂದು ಕಡೆ ಹಾಲು ಕಾಯಿಸೋದು, ಇನ್ನೊಂದು ಕಡೆ ಪಲ್ಯ ಮಾಡೋದು, ಎಲ್ಲನೂ ಒಂಥರ ಸೂಪರ್ ವುಮೆನ್ ಇದ್ದಂಗೆ ಫ್ರೆಂಡ್ಸ್. ಅರಿಶಿಣನೇ ಹಾಕಿಲ್ಲ, ಹಾಗೆ ಅಡುಗೆ ಮಾಡ್ತಿದ್ದೀನಿ. ಸ್ವಲ್ಪ ಅರಿಶಿಣ ಸೇರಿಸಿ ಇವಾಗ ಕಾಯಿ ಚಟ್ನಿ ಮಾಡೋದಕ್ಕೆ ಕಾಯಿ ಸುಲ್ಕೊಂಬರ್ಬೇಕು ಫ್ರೆಂಡ್ಸ್. ಸುಲ್ಕೊಂಬಂದ್ಬಿಡ್ತೀನಿ ಫ್ರೆಂಡ್ಸ್. ಕೊಳೆಮಟ್ಟೆ ಫ್ರೆಂಡ್ಸ್, ಪೆಟೆಟೋ. ಈಗ ಪಲ್ಯ ರೆಡಿ ಆಯಿತು ಫ್ರೆಂಡ್ಸ್. ಈಗ ಕಾಯಿ ಚಟ್ನಿ ಮಾಡಿಬಿಡೋಣ ಫ್ರೆಂಡ್ಸ್. ನಮ್ಮ ಮನೇಲಿ ಖಾರ ತಿನ್ನಲ್ಲ ಫ್ರೆಂಡ್ಸ್. ನಿನ್ನೆ 4 ಮೆಣಸಿನ್ಕಾಯಿ ಹಾಕೋದ್ರೇ ಖಾರ ಅಂತಿದ್ರು. ಇವತ್ತು 3 ಮೆಣಸಿನ್ಕಾಯಿ ಹಾಕಿದ್ದೀನಿ. ನೋಡೋಣ ಖಾರ ಎಷ್ಟು ಕಡಿಮೆ ತಿಂತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ 3 ಮೆಣಸಿನ್ಕಾಯಿ ಹಾಕ್ಬಿಟ್ಟು ಈ ಕಾಯಿನ ತುರಿದು ಇದ್ರೊಳಗೆ ಹಾಕಿ ಒಂದು ಬೆಳ್ಳುಳ್ಳಿ ಸುಲಿದು ಹಾಕಿದ್ರೆ ಕಾಯಿ ಚಟ್ನಿ ರೆಡಿ. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕಬೇಕು ಫ್ರೆಂಡ್ಸ್.
ಹುಣಸೆಹಣ್ಣು ಹಾಕೊಂಡ್ರೆ ಕಾಯಿ ಚಟ್ನಿ ರೆಡಿ ಆಗುತ್ತೆ. ರೆಡಿ ಆದ್ಮೇಲೆ ತೋರಿಸ್ತೀನಿ, ಯಾಕೆಂದರೆ ನನ್ನ ಟ್ರೈಪಾಡ್ ಇಲ್ಲದೆ ಇರೋ ಪರಿಸ್ಥಿತಿ ಹೀಗೆ ಸ್ವಲ್ಪನೇ ತೋರಿಸೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಕಾಯಿ ತುರಿದು ಹಾಕಿ ಹುಣಸೆಹಣ್ಣು ಹಾಕಿ ಬೆಳ್ಳುಳ್ಳಿ ಹಾಕಿದ್ರೆ ಕಾಯಿ ಚಟ್ನಿ ರೆಡಿ. ಈಗ ಕಾಯಿ ಚಟ್ನಿ ರೆಡಿ ಆಯ್ತು. ಇದಕ್ಕೆ ಕಡಲೆಪಪ್ಪು ಇದ್ರೂ ಸೇರಿಸ್ಕೋಬೋದು ಫ್ರೆಂಡ್ಸ್. ಆದರೆ ನನ್ನ ಹತ್ರ ಕಡಲೆಪಪ್ಪು ಇಲ್ಲ, ನಾನು ಸೇರಿಸ್ತಾ ಇಲ್ಲ. ಕೊತ್ತಂಬರಿ ಮತ್ತು ಕಡಲೆಪಪ್ಪು ಎರಡು ಸ್ಕಿಪ್ ಮಾಡಿದ್ದೀನಿ. ನೀವು ಇದಕ್ಕೆ ಬೇಕಾದ್ರೆ ಒಂದು ಇಷ್ಟು ಶುಂಠಿ ಹಾಕೊಂಡ್ರೆ ನಡೆಯುತ್ತೆ, ಸಕ್ಕದಾಗಿರುತ್ತೆ ಟೇಸ್ಟು. ಈಗ ಇದನ್ನು ರುಬ್ಬಿ ಇಟ್ಬಿಡೋಣ. ಅವ್ರು ಬಂದಮೇಲೆ ಅವರೆಲ್ಲ ಬಂದಮೇಲೆ ದೋಸೆನ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಚಟ್ನಿ ಮತ್ತು ಪಲ್ಯನ ರೆಡಿ ಮಾಡಿಟ್ಟಿದ್ದೀನಿ. ಅವ್ರು ಬಂದ ತಕ್ಷಣ ಒಂದೊಂದೇ ದೋಸೆನ ಹಾಕಿಬಿಟ್ಟು ಕೊಟ್ಟರೆ ತಿಂತಾರೆ, ಬಿಸಿ ಬಿಸಿ ದೋಸೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಜ್ಞಾಪಿಸ್ಕೊಂಡು ಅಷ್ಟರಲ್ಲಿ ಅವ್ರು ಬರೋದ್ರಲ್ಲಿ ನಾನು ಇವಾಗ ಈ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ನೆಲ ಎಲ್ಲ ಒರೆಸಿ, ಕಸ ಹುಡುಗಿ ನೆಲ ಒರೆಸಿ ಹಿಂಗೆ ಟರ್ನ್ ಆಗ್ತೀನಿ ಅಂತ ನಾಡ್ದೆ. ಇವಾಗ ಹಿಂಗಿರೋ ಮನೆನ ನೀಟಾಗಿ ಒರೆಸಿ ಮಾಡಬೇಕು. ಈಗ ನನ್ನ ಮೈಯಲ್ಲಿ ಗಂಗಾ, ಯಮುನಾ, ಕಾವೇರಿ ಎಲ್ಲ ಹರಿತಾ ಇದೆ. ಹೇಗೆ ಅಂತೀರಾ? ಬೆವರು ಫ್ರೆಂಡ್ಸ್, ಬೆವರು ಸಖತ್ ಸೆಕೆ ಆಗ್ತಿದೆ ನೋಡಿ. ಇದೆಲ್ಲ ಒರೆಸಿ ಇವಾಗ ದೊಡ್ಡ ಮನೆ ಫ್ರೆಂಡ್ಸ್, ನೆಲ ಒರೆಸ್ಬೇಕು ಸೊಂದಿಗೊಂದಿ. ಅದರಲ್ಲೂ ಇಷ್ಟು ಸಾಮಾನು ಇರ್ತವೆ ಅಂತ ಇಂಥವೆಲ್ಲ. ಹಾಗೆ ಅದನ್ನೆಲ್ಲ ಒರೆಸಿ ಮತ್ತೆ ಸಿಗ್ತೀನಿ. 2000 years later. ನಾನು ಮನೆ ಒರೆಸೋದಕ್ಕೆ ಲಿಕ್ವಿಡ್ನ ಯೂಸ್ ಮಾಡ್ತೀನಿ, ವಿಮ್ ಜೆಲ್ಲು ಆ ಥರದ್ದೇನಾದರೂ. ಇಲ್ಲ ಅಂದರೆ ಸಬೀನಾ ಅಂದರೆ ಸೊಪ್ಪಿನ ಪುಡಿ ಇರುತ್ತಲ್ಲ ಬಟ್ಟೆ ಒಗೆಯೋದು, ಆ ಪೌಡರ್ನ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ ತುಂಬ ಸಖತ್ತಾಗಿ ಹೋಗುತ್ತೆ. ಕೊಳೆ ಎಷ್ಟೇ ದಿನದ್ದು ಕಟ್ಕೊಂಡಿದ್ರು ಕೂಡ ಹೋಗ್ಬಿಡುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಲಿಕ್ವಿಡ್ ತಂದಿರ್ತೀವಲ್ಲ ಬಟ್ಟೆ ಒಗೆಯೋದಕ್ಕೆ, ಅದನ್ನು ಕೂಡ ನಾನು ಯೂಸ್ ಮಾಡ್ತೀನಿ ಒಂದೊಂದು ಟೈಮು. ಸೊ ಅದ್ರ ಜೊತೆಗೆ ಉಪ್ಪನ್ನ ಸ್ವಲ್ಪ ಸೇರಿಸ್ಕೊಳ್ಳೋದ್ರಿಂದ ನೆಗೆಟಿವಿಟಿ ಹೋಗುತ್ತೆ. ಆ ಥರ ಸೇರಿಸ್ಕೊಂಡು ಒರೆಸ್ಕೊಂಡ್ರೆ ನೀಟಾಗುತ್ತೆ ಮನೆ. ನಾನಂತೂ ಸರ್ಫೆಕ್ಸಲ್ಲಿ ಜಾಸ್ತಿ ಯೂಸ್ ಮಾಡೋದು. ಆಮೇಲೆ ದೋಸೆ ಹಾಕಿ ಕೊಡೋದು ಅಷ್ಟೇ. ಆಮೇಲೆ ನೋಡೋಣ. ಎಲ್ಲರೂ ಹೊರಟು ಬಂದರು ಅಂದರೆ ಹೊಲ್ದತ್ರದಿಂದ ಬಂದಮೇಲೆ ಅವ್ರಿಗೆಲ್ಲನೂ ದೋಸೆ ಹಾಕ್ಕೊಟ್ಟು ತಿಂಡಿ ಎಲ್ಲನೂ ತಿಂದು, ನಾನು ಕೊನೆಗೆ ಹಾಕೊಂಡಿದ್ದು ನಾನು ತಿಂತಾಯಿರೋ ತಿಂಡಿ ಅದು. ಮತ್ತು ಅವರೆಲ್ಲರೂ ಬೆಂಗಳೂರಿಗೆ ಹೊರಟರು. ಅವರೆಲ್ಲ ಟ್ರಿಪ್ ಹೋಗೋದಿತ್ತು ಅಂತೇಳ್ಬಿಟ್ಟು ರಜಕ್ಕೆ ಬಂದಿದ್ರು. ಅವರು ಟ್ರಿಪ್ ಹೋಗೋದಿತ್ತು ಅಂತೇಳ್ಬಿಟ್ಟು ನಮ್ಮ ಅತ್ತೆನ ಕರ್ಕೊಂಡು ನಮ್ಮ ತ್ರಿಷಿಕಾ, ಅವರಮ್ಮ, ಅಕ್ಕ ಎಲ್ಲರೂ ಹೋದರು ಬೆಂಗಳೂರಿಗೆ. ನಾವು ಈ ಕಡೆ ಹೊಲ್ದ ಹತ್ರ ಹೋಗೋಣ ಅಂತೇಳ್ಬಿಟ್ಟು ಹಿಂಗೆ ನನಗೆ ಹೇಳಿದ್ನಲ್ಲ ಇದನ್ನು ಶಾಪಿಂಗ್ ಹೋಗೋದಿತ್ತು ಅಂತ, ಅದನ್ನು ತಾಬರೋಣ ಅಂತ ಹೋಗಿದ್ದಾಗ ಜಿಲೇಬಿ ನನಗೆ ತುಂಬ ದಿನ ಅಂತ ಆದಮೇಲೆ ಒಂದು ಸಲ ನಾನು ತಿನ್ನೋದು. ಅಂದರೆ ಒಂದು 2-3 ಮಂತ್ಸೇ ಆಗಲಿಲ್ಲ, 6 ಮಂತೇ ಆಗಿದೆಯೋ ಗೊತ್ತಿಲ್ಲ ನಾನು ತಿಂದು. ಅಲ್ಲಿ ಹಾಕ್ತಾಯಿದ್ರು, ಸಕ್ಕತ್ತಾಗಿ ಮಾಡ್ತಾಯಿದ್ರು ಅವ್ರ ಜಿಲೇಬಿ. ಕ್ರಿಸ್ಪಿಯಾಗಿರುತ್ತೆ. ನನಗೆ ಕ್ರಿಸ್ಪಿ ಇಷ್ಟ ಆಗಲ್ಲ, ಸಾಫ್ಟಾಗಿರೋದು ಮಾತ್ರ ಇಷ್ಟ ಆಗುತ್ತೆ. ಪಾಪ ಹುಡ್ಗಂಗೆ ತೂಕ ಹಾಕೋದಕ್ಕೆ ಹೋಗಿ ಬಿಸಿದನ್ನ ಮುಟ್ಟಿ ಎಲ್ಲ ನೆಲಕ್ಕೆಲ್ಲ ಚೆಲ್ಲಾಕ್ಬಿಟ್ಟ. ಈ ಕಡೆ ಅಣ್ಣ ಹಾಕ್ತಾಯಿದ್ರು, ನಾನು ಹಂಗೆ ಬ್ಲಾಗ್ನ ಮಾಡ್ತಾಯಿದ್ನಲ್ಲ, ಹಂಗೆ ಮಾಡಿಕೊಂಡೆ. ಈ ಕಡೆ ಮನೆಗೆ ಬಂದಮೇಲೆ ನಮ್ಮದು ಮನೆಗೆ ನಲ್ಲಿ ಹಾಕೋದಕ್ಕೆ ಬರ್ತಾರಲ್ಲ ಅವರಿಗೆ ಟೀನ ಮಾಡಿಕೊಡು ಅಂತ ನಮ್ಮ ಮನೆಯವ್ರು ಹೇಳಿದರು. ನಾನು ಅವರಿಗೆ ಟೀ ಇಟ್ಬಿಟ್ಟು ಎಷ್ಟು ಜನ ಬರ್ತಾರೆ ಅಂತ ಕೇಳ್ಕೊಂಡು ಬರೋಣ ಅಂತ ಹೋದೆ. ಹೋಗಿ ಬರೋದ್ರಲ್ಲಿ ಫುಲ್ ದೊಡ್ಡ ಎಡವಟ್ಟೆ ಆಗೋಗ್ಬಿಟ್ಟಿತ್ತು. ಫುಲ್ಲೆಲ್ಲ ಉಕ್ಕೋಗ್ಬಿಟ್ಟು ನಿಂತ್ಕೊಂಡಿತ್ತು. ಯಾಕೆಂದರೆ ಈ ಥರ ಎಲ್ಲ ನಮ್ಮ ಮನೆಗಳಿಗೆ ನಲ್ಲಿ ಹಾಕ್ತಾಯಿದ್ದಾರೆ. ಅದು ಮಧುಗಿರಿಲಿ. ನಲ್ಲಿಗಳನ್ನ ಅವ್ರವ್ರ ಮನೆಗಳ ಹತ್ರ ಕೇಳ್ಬಿಟ್ಟು ಹಾಕಿಸ್ಕೋಬೇಕು, ಯಾವ ಪ್ಲೇಸ್ಗೆ ಹಾಕಿಸ್ಕೋಬೇಕು ಅನ್ನೋದು ಫಸ್ಟೇ ಫಿಕ್ಸ್ ಆಗಿರಬೇಕು ಮನೆಯವರು. ಹಾಗಾಗಿ ಹಾಕ್ಕೊಡ್ತಾಯಿದ್ರು. ನಾನು ಅವರಿಗೆ ಟೀ ಮಾಡೋಣ ಅಂತೇಳ್ಬಿಟ್ಟು ಇಟ್ಬಿಟ್ಟು ಎಷ್ಟು ಜನಕ್ಕೆ ಮಾಡಬೇಕು ಅಂತ ಕೇಳೋದಕ್ಕೆ ಬಂದೆ ಅಷ್ಟೇ. ಅಷ್ಟರಲ್ಲಿ ಈ ಥರ ಅವಾಂತರ ಆಗೋಗ್ಬಿಟ್ಟಿತ್ತು. ಏನು ಮಾಡಲಿ, ಸ್ಟವ್ನು ಹಂಗೆ ಗ್ಯಾಸ್ ಆಫ್ ಆಗಿಬಿಟ್ಟು ಹಂಗೆ ಉರಿತಾಯಿತ್ತು. ಸಡನ್ಲಿ ಹೋಗಿ ಆಫ್ ಮಾಡಿ ಕಿಟಕಿ ಎಲ್ಲ ಓಪನ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಆದಮೇಲೆ ಹಚ್ಚಿದೆ. ನೀವು ಅಷ್ಟೇ ಹಚ್ಚಬೇಕಾದ್ರೆ ಹುಷಾರಾಗಿ ಈ ಥರ ಉಕ್ಕಿದ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟೆ ಹಚ್ಚಿ, ಇಲ್ಲಾಂದರೆ ಸಡನ್ಲಿ ಹಚ್ಚೋದಕ್ಕಂತೂ ಹೋಗಬೇಡಿ. ಆಮೇಲೆ ಟೀನ ಎಷ್ಟು ಒರೆಸಿದ್ರೂ ತುಂಬಾ ಚೆಲ್ಲೋಗ್ಬಿಟ್ಟಿತ್ತು. ನಂತರ ನಾನು ಇದನ್ನೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಎಲ್ಲದೂ ರೆಡಿ ಮಾಡೋದು ಒಂದು ಇರುತ್ತಲ್ಲ ಟೆನ್ಷನ್. ಹೆಣ್ಮಕ್ಳಿಗೆ ಎಲ್ಲದೂ ಮಾಡ್ತಾರೆ, ಪಾತ್ರೆ ತೊಳೆಯೋದು, ನೆಲ ಒರೆಸೋದು, ಮತ್ತು ಈ ಥರ ಏನಾದರೂ ಚೆಲ್ಲಿರೋದನ್ನ ಕಿಚನ್ನ ಕ್ಲೀನ್ ಮಾಡೋದು ಅಂದರೆ ತಲೆನೋವು. ಹಾಗಾಗಿ ಇನ್ನೂ ಸ್ವಲ್ಪ ಹಾಲು ಹಾಕ್ಬಿಟ್ಟು ಸಕ್ಕರೆ ಹಾಕಿ ಎಲ್ಲದನ್ನು ಮಾಡಿಕೊಟ್ಟೆ ಅವರಿಗೆ. ಟೀ ಎಲ್ಲ ನೀಟಾಗಿ ಟೀ ಒಂದು ಸ್ವಲ್ಪ ಸಕ್ಕರೆ ಎಲ್ಲ ಶುಗರ್ ಜಾಸ್ತಿ ಇರಲಿ ಅಂತೇಳಿ ಶುಗರ್ನ 2 ಸಲ ನೋಡಿ ಚೆಕ್ ಮಾಡಿ ಆಮೇಲೆ ನಾನು ಮಾಡಿಕೊಟ್ಟಿದ್ದೆ ಅವ್ರಿಗೆ. ಇಲ್ಲಾಂದರೆ ನಾವು ಮಾಮೂಲಿ ನಾವೇ ಕುಡಿತೀವಿ ಅಂದರೆ ಸ್ವಲ್ಪ ಕಡಿಮೆ ಇರೋದನ್ನು ಕುಡಿತೀವಿ. ಆ ಊರಿಗೆ ಎಲ್ಲನೂ ಸ್ವಲ್ಪ ಜಾಸ್ತಿನೇ ಇರಬೇಕಲ್ವ ಕೆಲಸ ಮಾಡೋರಿಗೆ. ಹಾಗಾಗಿ ನಾನು ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಬಿಟ್ಟು ಸ್ವೀಟಾಗಿರಲಿ ಅಂತೇಳ್ಬಿಟ್ಟು ಮಾಡಿಕೊಟ್ಟಿದ್ದು. ಟೀನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಆ ಥರ ಹೋಗಿದ್ದು ಒಂಥರ ಬೇಜಾರಾಯಿತು.
ನಾನು ಈ ಕಡೆ ವಿಡಿಯೋ ಮಾಡ್ತಾನೆ ಮೊಬೈಲಿಗೆ ಉಫ್ ಉಫ್ ಅಂತ ಇದ್ದೀನಿ, ಅದು ಉಕ್ತಾನೆ ಇದೆ. ಏನು ತಲೆಗುರು ನಂದು ಅಂತ ಅಂದ್ಕೊಂಡೆ, ಬಟ್ ಅದು ಉಕ್ತಾನೆ ಇದೆ. ನಾನು ಮೊಬೈಲ್ಗೆ ಉಫ್ ಉಫ್ ಅಂತಿದ್ದೀನಿ ವಿಡಿಯೋ ಮಾಡ್ತಾ. ಅಯ್ಯೋ ದೇವರೇ ಅಂತ ಅಂದ್ಕೊಂಡು ಮತ್ತೆ ಸಕ್ಕರೆ ಆಗಿಲ್ಲ ಅಂತೇಳಿ ಶುಗರ್ನ ಆ್ಯಡ್ ಮಾಡಿ ಮತ್ತೆ ಕಾಯಿಸೋದಕ್ಕೆ ಇಟ್ಟು ಅವರಿಗೆ ತಗೊಂಡೋಗಿ ಕೊಟ್ಟೆ. ನಮ್ಮ ಮನೆಯವ್ರಿಗೆ ಕೊಟ್ಟೆ, ನಮ್ಮ ಮನೆಯವರು ಅವರಿಗೆ ಕೊಡೋಕ್ಕೆ ತಗೊಂಡೋದ್ರು. ಬೇರೆ ಯಾರಾದರೂ ಪರಿಚಯ ಇಲ್ಲದೇ ಇರೋರಿದ್ರು ಅಂದರೆ ನನಗೆ ಕೊಡೋದಕ್ಕೆ ಅಷ್ಟೇನು ಇದಾಗಲ್ಲ. ನಮ್ಮ ಮನೆಯಲ್ಲಿ ಮುಂಚೆಯಿಂದನೂ ಕೊಟ್ಟರೆ ತೊಗೊಂಡೋಗಿ ಕೊಡ್ತಾಯಿದ್ರು. ಹಾಗಾಗಿ ಟೀನ ಅವರಿಗೆ ಕೊಟ್ಬಿಟ್ಟು ಮಿಕ್ಕಿದ್ದನ್ನು ಟೀ ಮಿಗಬಹುದು ಅಂತ ಅಂದ್ಕೊಂಡು ಎಕ್ಸ್ಟ್ರಾ ಆಗುತ್ತೆ ಅಂತ, ಬಟ್ ಎಕ್ಸ್ಟ್ರಾ ಏನಾಗಿರಲಿಲ್ಲ. ಅವರು 3 ಮೆಂಬರ್ಸ್ಗೆ ಮಾತ್ರ ಕೇಳಿದರು. ನಾನು ಅವರಿಗೆಲ್ಲ ಮಾಡಿಕೊಟ್ಟು ಟೀನ ಆಮೇಲೆ ಒಂದು ಪ್ಲೇಟ್ಗೆ ಇಟ್ಕೊಂಡು ಸರ್ವ್ ಮಾಡಿದೆ ಅವ್ರಿಗೆ. ಟೀ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ಸಕ್ಕದಾಗಿ ಬಂದಿತ್ತು. ಹಾಗೆ ಕಿಟಕಿ ಗ್ಲಾಸ್ನ ಕೂಡ ಹಾಕ್ಬಿಟ್ಟೆ, ಯಾಕೆಂದರೆ ನಮ್ಮ ಮನೆ ಹತ್ರ ಕೋತಿಗಳು ಕಾಟ ತುಂಬಾ ಇದೆ. ಏನಿಲ್ಲ, ಫುಲ್ ಒಂಚೂರು ತೆಗೆದ್ರೆ ಸಾಕು ತೂರು ಬಿಟ್ಟು ಬರ್ತವೆ, ಮರಿಗಳು ಹಾಕ್ಕೊಂಡಿದ್ದಾವೆ ಇವಾಗೆಲ್ಲ. ಹಾಗಾಗಿ ಈ ಕಡೆ ಅವರಿಗೆಲ್ಲ ಟೀ ಎಲ್ಲ ಕೊಟ್ಟಾದಮೇಲೆ ನಾವು ಸಂಜೆಗೆ ಮ್ಯಾಂಗೋ ಲಸ್ಸಿ ಮಾಡಿದ್ವಿ ಫ್ರೆಂಡ್ಸ್. ಏಕೆ ಅಂದರೆ ಮ್ಯಾಂಗೋ ತೊಗೊಬಂದಿದ್ರು ನಮ್ಮ ಮನೆಯವ್ರು, ಆಯಿತಾ. ಅದನ್ನು ಹಂಗೆ ಬಿಟ್ಟರೆ ಹಂಗೆ ಮಿಕ್ಕೋಗ್ಬಿಡುತ್ತೆ, ಫುಲ್ ಹಣ್ಣಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಒಂದು 4 ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು 1 ಗ್ಲಾಸ್ ಹಾಲು ಹಾಕಿದ್ದೆ ಅಷ್ಟೇ. ಒಂದು 3 ಗ್ಲಾಸ್ ಹಾಲು ಹಾಕಿದ್ರೂ ನಡೆಯುತ್ತೆ, ಏಕೆಂದರೆ ಅದು 3 ಮ್ಯಾಂಗೋ ತೊಗೊಂಡಿರೋದು ನಾನು. ಅಷ್ಟಕ್ಕೇ ಒಂದು ಜಾರ್ ಫುಲ್ ಆಗಿಬಿಟ್ಟಿತ್ತು, ತುಂಬಾ ಗಟ್ಟಿಯಾಗಿಬಿಟ್ಟಿತ್ತು. ನಮ್ಮ ಮನೆಯವ್ರು ಹೇಳಿದ್ರು ನೀರು ಹಾಕು ಇನ್ನೂ ಸ್ವಲ್ಪ ಅಂತ ಹೇಳ್ಬಿಟ್ಟು, ಬಟ್ ಕೋಲ್ಡ್ ವಾಟರ್ ಇರಲಿಲ್ಲ ಅಂತೇಳಿ ನಾನು ಹಾಲನ್ನೇ ಹಾಕಿದ್ದೆ, ಸ್ವಲ್ಪ 1 ಗ್ಲಾಸ್ ಹಾಕಿದ್ದು. ಇನ್ನೂ ಒಂದು 2-3 ಗ್ಲಾಸ್ ಹಾಕಿದ್ರು ಅದು ಮೇಂಟೈನ್ ಆಗ್ತೈತೆ, ಅಷ್ಟು ಗಟ್ಟಿ ಬಂದಿತ್ತು. ಹಣ್ಣು ಮಾತ್ರ ಒಂಥರ ಏನು ಹೇಳ್ತಾರೆ, ಜ್ಯೂಸಿಯಾಗಿ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಮ್ಯಾಂಗೋ. ಇದು ನಾನು ತಿಂತಾಯಿರೋದು ಈ ವರ್ಷದಲ್ಲಿ, ಈ ಸೀಸನಲ್ಲಿ 2 ಟೈಮ್ ತಿಂದಿದ್ದೀನಿ ಮ್ಯಾಂಗೋ. 2 ಸಲ ತಿಂದಾಗಲೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇದಂತೂ ಜ್ಯೂಸ್ ಮಾಡಿದ್ನಲ್ಲ ಸಕ್ಕತ್ತಿತ್ತು. ನಾನು ಹೇಳ್ತಾಯಿದ್ದೆ ಸ್ವಲ್ಪ ಪೀಸ್ಗಳನ್ನ ಹಾಗೆ ಇಟ್ಟಿರಿ, ಏಕೆಂದರೆ ಜ್ಯೂಸ್ ಮಾಡಿದ್ಮೇಲೆ ಅದ್ರೊಳಗೆ ಹಾಕಿದ್ರೆ ಹಾಗೆ ಬಾಯಿಗೆ ಹಣ್ಣು ಸಿಗ್ತಾಯಿತ್ತು ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಹಾಲು, ಒಂದು 4-5 ಸ್ಪೂನು ಸಕ್ಕರೆ, 5 ಸ್ಪೂನ್ ಬೇಕಾಗಲ್ಲ, 4 ಸ್ಪೂನ್ ಸಾಕಾಗುತ್ತೆ. ಯಾಕೆಂದರೆ ತುಂಬ ಸ್ವೀಟ್ ಇತ್ತು. ಉಳಿಯಿತ್ತು ಅಂದರೆ ಒಂದು 5-6 ಸ್ಪೂನ್ ಹಾಕಬೇಕಾಗುತ್ತೆ. ಹಾಲು ಮತ್ತು ಸಕ್ಕರೆಗೆ ನಾನಿವಾಗ ಮ್ಯಾಂಗೋನೆಲ್ಲನೂ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಳಿಸ್ಕೊಂಡಿದ್ದೆ, ಯಾಕೆಂದರೆ ಅದರಲ್ಲಿ ಕೆಳಗಡೆ ಒಂದು ಲೇಯರ್ ಟೈಪ್ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಜ್ಯೂಸನ್ನ ಸೇರಿಸಿ, ಜ್ಯೂಸು ನೋಡ್ತಾ ಇರ್ಬೋದು ನೀವು, ತುಂಬಾ ಗಟ್ಟಿ ಆಗಿಬಿಟ್ಟಿದೆ ಅದು. ಏಕೆಂದರೆ ನಾನು ಇನ್ನೂ ಸ್ವಲ್ಪ ಹಾಲನ್ನೋ ಇಲ್ಲಾಂದರೆ ನೀರನ್ನ ಸೇರಿಸ್ಕೋಬೇಕಾಯ್ತು, ಬಟ್ ನಾನು ಸ್ವಲ್ಪ ನಾವಿಬ್ಬರೇ ಅಲ್ವ ಇದ್ದಿದ್ದು, ಹಾಗಾಗಿ ನಾನು ಸೇರಿಸ್ಕೊಂಡೆ. ಅದ್ರ ಮೇಲ್ಗಡೆ ಮ್ಯಾಂಗೋ ಪೀಸ್ನ ಉದುರಿಸ್ಬಿಟ್ಟು ತಿಂತಾಯಿದ್ರೆ ನಿಜ ಫ್ರೆಂಡ್ಸ್ ಹೇಳಬೇಕು ಅಂದರೆ ಒಂದು ಸಲ ಟ್ರೈ ಮಾಡಿ, ನಾನು ಯಾವ ರೀತಿ ಮಾಡಿದ್ದೀನೋ ಆ ರೀತಿ ನೀವಂತೂ ಫಿದಾ ಆಗಿ ಹೋಗ್ತೀರ, ಅಷ್ಟು ಸಖತ್ತಾಗಿ ಬಂದಿತ್ತು. ಇದಕ್ಕೆ ಡ್ರೈ ಫ್ರೂಟ್ಸ್ದು ಎಲ್ಲ ತುರಿದ್ಬಿಟ್ಟು ಹಾಕಿದ್ರೆ, ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರಂತೂ ಇನ್ನೂ ಅಮೇಝಿಂಗಾಗಿರುತ್ತೆ. ನಾನಂತೂ ಫಿದಾ ಆಗಿ ಹೋಗ್ಬಿಟ್ಟಿದ್ದೀನಿ ಇದಕ್ಕೆ. ಇನ್ನು ಮ್ಯಾಂಗೋ ಯಾವತ್ತೇ ತೊಗೊಂಡ್ರು ಇದನ್ನಂತೂ ಕಂಪಲ್ಸರಿ ಮಾಡೇ ಮಾಡ್ತೀನಿ ಮನೆಯಲ್ಲಿ. ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಇದು ಮ್ಯಾಂಗೋ ಲಸ್ಸಿ ಮಾಡಿದ್ದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.